ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರಿಗೆ ಪೊಲೀಸ್ ವಿಚಾರಣೆ ನಡೆಸುವ ಸೂಚನೆ ಸಿಕ್ಕಿದೆ. ಹೌದು ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಇಂದು ದೊಡ್ಡ ದೊಡ್ಡ ಜನರೇ ನಡುಗಿ ಹೋಗುತ್ತಾರೆ. ಏಕೆಂದರೆ ಈಗ ನೀವು ಯಾವ ಕ್ಷಣಕ್ಕಾಗಿ ಕಾಯುತ್ತಿದ್ದೀರೋ, ಈಗ ನೀವು ಯಾವ ವಿಡಿಯೋಗೆ ಕಾಯುತ್ತಿದ್ದೀರೋ ಆ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಈಗ ಹಳೆಯ ವಿಷಯಗಳು ಹೊರಬರಲಿವೆ. ಏಕೆಂದರೆ ಸ್ನೇಹಿತರೆ, ನಾಳೆ ಸಂಜೆ 4:50 ನಿಮ್ಮ ಶತ್ರುಗಳನ್ನು ಪೊಲೀಸ್ ವಿಚಾರಣೆ ನಡೆಸಲಿದ್ದಾರೆ ಮತ್ತು ಅವರ ಬೆವರು ಹರಿಯುವುದು ನಿಲ್ಲುವುದಿಲ್ಲ. ಜಗತ್ತಿನ ಯಾವುದೇ ಶಕ್ತಿಯಿಂದಲೂ ನಿಮ್ಮ ಜೀವನ ಬದಲಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಾ. ನಾಳೆ ಸಂಜೆ 4:50 ನಿಮಗೆ ಅನಿಸುತ್ತದೆ, ನನ್ನ ಮಡಗಿದ ಜೀವನದಲ್ಲಿ ಸಂತೋಷದ ಹೂವಿನ ಮಳೆ ಸುರಿಯಲಿದೆ ಎಂದು. ಹೌದು ಸ್ನೇಹಿತರೆ, ಆದರೆ ನಿಜವಾಗಿಯೂ ಈಗ ನಮ್ಮ ಭಗವಂತ ವೃದ್ಧಿ ದಾತ ಶ್ರೀ ಗಣೇಶನು ಅತ್ಯಂತ ದಿನಗಳ ನಂತರ ನಿಮ್ಮ ಜಾತಕದಲ್ಲಿ ಹಳೆಯ ಬದಲಾವಣೆಗಳು ಮತ್ತೆ ಮರುಕಳಿಸಲಿವೆ. ನಿಮ್ಮ ಶತ್ರುಗಳೆಂದು ಕರೆಸಿಕೊಳ್ಳುವವರ ಅಹಂಕಾರ ಕೊನೆಗೂ ಮುರಿಯಲಿದೆ. ಸ್ನೇಹಿತರೆ, ಈಗ ನಿಮಗೆ ಅನೇಕ ಹಳೆಯ ಸತ್ಯಗಳು ತಿಳಿಯಲಿವೆ. ಅವು ಇಂದಿನ ವಿಡಿಯೋದಲ್ಲಿ ಬಹಿರಂಗಗೊಳ್ಳಲಿವೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಇಂದಿನ ಸಂದೇಶವನ್ನು ನೀವು ಕೊನೆವರೆಗೂ ತಿಳಿದುಕೊಳ್ಳಿ, ಏಕೆಂದರೆ ನಾನು ಮಾತು ಕೊಡುತ್ತಿದ್ದೇನೆ. ಇಂದು ನಿಮ್ಮ ಸಮಯವನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ. ಧಾರ್ಮಿಕ ನಂಬಿಕೆಯ ಪ್ರಕಾರ ನೀವೀಗ ತಕ್ಷಣವೇ ಗಣೇಶ ದೇವರ ಹೆಸರಿನಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ವೃದ್ಧಿ ಸಿದ್ಧಿಯ ದಾತ ಶ್ರೀ ಪ್ರಭು ಗಣೇಶ ಎಂದು ಬರೆಯಿರಿ. ನಾಳೆ ಬೆಳಗ್ಗೆ ಅಥವಾ ನಾಳೆ ಸಂಜೆ ನಿಮಗೆ 8 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಸ್ನೇಹಿತರೆ, ಈಗ ನಿಮ್ಮ ಶ್ರಮಕ್ಕೆ ಪೂರ್ಣ ಫಲ ಸಿಗುತ್ತದೆ ಮತ್ತು ನಿಮಗೆ ಗೌರವ ನೀಡಿದಂತಾಗುತ್ತದೆ. ಇದರಿಂದಾಗಿ ನಾನು ನಿಮಗೆ ಇನ್ನಷ್ಟು ಹೆಚ್ಚಿನ ಹಾಗೂ ಪ್ರತಿದಿನ ನಿಮ್ಮ ಜಾತಕದ ಪ್ರಕಾರ ರಾಶಿ ಫಲವನ್ನು ನೀಡುತ್ತಿದ್ದೇನೆ. ಇಂದು ನಾವು ಮಾತನಾಡಲಿರುವ ವಿಷಯದ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ನನಗೂ ಗೊತ್ತು, ಈ ವಿಷಯವನ್ನು ನೋಡಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತವೆ. ಆದರೆ ನೀವು ಖಂಡಿತವಾಗಿಯೂ ಚಿಂತಿಸುವ ಅಗತ್ಯವಿಲ್ಲ. ಒಂದೊಂದಾಗಿ ನಾನು ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ. ಏಕೆಂದರೆ ಮೊದಲ ಬಾರಿಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಯಾವ ಕ್ಷಣಕ್ಕಾಗಿ ಕಾಯುತ್ತಿದ್ದೀರೋ, ಅಂದರೆ ನೀವು ಯಾವ ಸಂದೇಶದ ಹಾದಿ ಕಾಯುತ್ತಿದ್ದೀರೋ ಆ ಕ್ಷಣ ಬಂದೇ ಬಿಟ್ಟಿದೆ ಮತ್ತು ನಿಜವಾಗಿಯೂ ನಿಮ್ಮ ಕಣ್ಣುಗಳ ಮುಂದೆ ಈ ಸಂದೇಶವು ಬಂದಿದೆ. ಸ್ನೇಹಿತರೆ, ಇಂದು ನಾನು ಒಂದು ಮಾತನ್ನು ಹೇಳಬಲ್ಲೆ, ನೀವೆಲ್ಲ ಅದೃಷ್ಟವಂತರು. ನೀವೆಲ್ಲರೂ ಅದೃಷ್ಟವಂತರಲ್ಲ ಎಂದು ಯಾರು ಹೇಳುತ್ತಾರೆ? ನೀವು ತುಂಬ ಅದೃಷ್ಟವಂತರು, ಏಕೆಂದರೆ ಹಳೆಯ ಮಾತುಗಳು ಎಂದಿಗೂ ಹೊರಗೆ ಬರುವುದಿಲ್ಲ. ಆದರೆ ನಮ್ಮ ದೇವರ ಇಚ್ಛೆಯು ಇದೇ ಆಗಿತ್ತು, ನಿಮ್ಮ ಮೇಲೆ ಎಂದಿಗೂ ಅನ್ಯಾಯವಾಗಬಾರದು ಎಂದು. ಅವರು ನಿಜವಾಗಿಯೂ ನಿಮ್ಮ ಮೇಲೆ ಅನ್ಯಾಯವಾಗಲು ಬಿಡಲಿಲ್ಲ. ಅವರು ಹಳೆಯ ಮಾತುಗಳನ್ನು ಹೊರತೆಗೆದರು, ಇದರಿಂದ ನಿಮಗೆ ಒಳಿತಾಗಲಿ ಎಂದು. ಹೌದು ಸ್ನೇಹಿತರೆ, ಉದ್ಯೋಗ, ಕೆಲಸ, ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಎಷ್ಟೆಲ್ಲ ಅಡೆತಡೆಗಳು ಉಂಟಾಗುತ್ತಿದ್ದವೋ ಅವು ಈಗ ಯಾವುದೇ ಕೆಲಸಗಳಲ್ಲಿಯೂ ಅಡೆತಡೆಯಾಗುವುದಿಲ್ಲ. ದೀರ್ಘಕಾಲದಿಂದ ನೀವು ಹೊಂದಿದ್ದ ಸಾಮರ್ಥ್ಯ ಕೊನೆಗೂ ಈಗ ಸಾಮರ್ಥ್ಯದ ಕಾರ್ಯಶೀಲತೆ ಈಗ ಒಂದು ಶಕ್ತಿಯಾಗಿ ಬದಲಾಗಲಿದೆ. ಹೌದು ಸ್ನೇಹಿತರೆ, ಅತ್ಯಂತ ಆಳವಾದ ಮತ್ತು ವಿಶೇಷ ಮಾಹಿತಿಯನ್ನು ನಿಮ್ಮ ಜಾತಕವು ನನಗೆ ನೀಡಿದೆ. ಈ ಮಾಹಿತಿ ಏನೆಂದರೆ ಸ್ನೇಹಿತರೆ, ನಿಮ್ಮ ಮೇಲೆ ಸುದೀರ್ಘ ಸಮಯದಿಂದ ದೀರ್ಘ ದಿನಗಳಿಂದ ತುಂಬಾ ಅಡೆತಡೆಗಳು ನಡೆಯುತ್ತಿದ್ದವು. ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಿರಾ? ಪದೇ ಪದೇ ನಿಮ್ಮ ಮನಸ್ಸು ಗಾಬರಿಯಾಗುತ್ತಿತ್ತೆ. ನಾನು ಎಂದಾದರೂ ಹಣ ಹೆಚ್ಚು ಗಳಿಸಲು ಸಾಧ್ಯವೇ ಇಲ್ಲವೇ ಎಂದು ಪದೇ ಪದೇ ಅನಿಸುತ್ತಿತ್ತೆ. ನಿಮ್ಮ ಹಿಂದೆ ಮತ್ತು ಮುಂದೆ ಯಾರೋ ಗೂಢಾಚರ್ಯ ಅಥವಾ ಸಂಚು ನಡೆಸುತ್ತಿದ್ದಾರೆ ಎಂದು ಅನಿಸುತ್ತಿತ್ತೆ. ಏಕೆಂದರೆ ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ಇಂಥ ಪ್ರಶ್ನೆಗಳು ಬಂದಿವೆ. ಅವುಗಳಲ್ಲಿ ನಿಮಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಅಂತ ಆಲೋಚನೆ ಬಂದಿದ್ದರೆ ಈಗಲೇ ತಕ್ಷಣ ಕಮೆಂಟ್ನಲ್ಲಿ ಹೌದು ಎಂದು ಬರೆಯಿರಿ. ಸ್ನೇಹಿತರೆ, ಈಗ ನಾನು ನಿಮಗೆ ಆ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಸಂಪರ್ಕ ಬದಲಾವಣೆಯೊಂದಿಗೆ ಇರಲಿ. ಅದು ಇದುವರೆಗೂ ಎಂದು ಸಂಭವಿಸಿರಲಿಲ್ಲ. ಇಂದಿನ ರಾಶಿ ಫಲವು ಸ್ನೇಹಿತರೆ, ನಿಮ್ಮ ರಾಶಿಯ ಕೆಲಸದ ಕೌಶಲ್ಯದೊಂದಿಗೆ ಜೋಡಣೆಯಾಗಲಿದೆ. ಈಗ ನಿಮಗೆ ಯಾರೂ ಯಶಸ್ಸು ಕೊಡಿಸಬೇಕಿಲ್ಲ, ಬದಲಿಗೆ ಯಶಸ್ಸೇ ಈಗ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಕಾಲಡಿಗೆ ಬರಲಿದೆ. ಸ್ನೇಹಿತರೆ, ಜನರು ತಮ್ಮಿಷ್ಟದಂತೆ ನಡೆದುಕೊಂಡರು, ಆದರೆ ನೀವು ಹಾಗೆ ಮಾಡಲಿಲ್ಲ. ನೀವು ಎಷ್ಟರ ಮಟ್ಟಿಗೆ ಹಠ ಸಾಧಿಸಲಾಗಲಿಲ್ಲವೋ ಅಷ್ಟೇ ಹೆಚ್ಚಾಗಿ ನೀವು
ಅತ್ಯಂತ ಸಂತೋಷದಿಂದ ಮತ್ತು ಮುಗುಳ್ನಗುತ್ತಾ ಇರಲಿದ್ದೀರಿ. ಇಂದು ನಾನು ಪ್ರತಿಯೊಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಉದ್ಯೋಗ, ನಿರುದ್ಯೋಗ, ಸಮಯ, ಕೆಲಸ, ವ್ಯಾಪಾರ, ಉದ್ಯಮ ಇವೆಲ್ಲವುಗಳಿಂದ ಪ್ರತಿಯೊಬ್ಬರಿಗೂ ಕೊನೆಗೆ ಏನು ಲಾಭವಾಗಲಿದೆ ಇವುಗಳ ಬಗ್ಗೆ ನಾವು ನಿಮಗೆ ವಿವರವಾಗಿ ತಿಳಿಸುತ್ತೇವೆ. ಆದರೆ ನಾನು ಮತ್ತೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಯಾವುದೇ ಕನಸನ್ನು ನನಸು ಮಾಡಿಕೊಳ್ಳಬೇಕಿದ್ದರೆ ಕನಸು ನನಸಾಗಲು ಈಗಲೇ ತಕ್ಷಣವೇ ಕಮೆಂಟ್ನಲ್ಲಿ ರಾಧೆ ರಾಧೆ ಎಂದು ಬರೆಯಿರಿ. ನಿಮ್ಮ ಕನಸು ನನಸಾಗುತ್ತದೆ. ನಾನು 1001% ಭರವಸೆ ನೀಡುತ್ತೇನೆ. ಹೌದು ಸ್ನೇಹಿತರೆ, ಈಗ ನೀವೆಲ್ಲರೂ ಕೊಂಚ ಗಮನವಿಟ್ಟು ಕೇಳಿ. ಸ್ನೇಹಿತರೆ, ಇಂದಿನಿಂದ ನಿಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಲಿದೆ. ಅಂದರೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ನಿಮ್ಮ ಮೇಲಿತ್ತೋ ಅದು ಈಗ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಬರಲಿದೆ. ಆದರೆ ಜವಾಬ್ದಾರಿಯನ್ನು ನೋಡಿದ ನಂತರ ನೀವೇನು ಚಿಂತಿಸಬೇಡಿ. ಜವಾಬ್ದಾರಿಯನ್ನು ನೀವು ಪೂರ್ಣಗೊಳಿಸುತ್ತೀರಿ, ಏಕೆಂದರೆ ನಿಮ್ಮಲ್ಲಿ ಆ ಪ್ರತಿಭೆ ಮತ್ತು ಆ ಕ್ಷಮತೆ ಇದೆ. ಅದು ಒಬ್ಬ ಒಳ್ಳೆಯ ಮನುಷ್ಯನಲ್ಲಿ ಇರಬೇಕು ಅಂತದ್ದಾಗಿದೆ. ಸ್ನೇಹಿತರೆ, ನಿರುದ್ಯೋಗಿಗಳಿಗೆ 3 ದೊಡ್ಡ ಸರ್ಪ್ರೈಸ್ಗಳು ಈಗ ಸಿಗಲಿವೆ. ನೀವು ನಿರುದ್ಯೋಗಿಗಳಾಗಿದ್ದರೆ ನಿಮಗೆ ಕೆಲಸ ಸಿಗುತ್ತಿಲ್ಲದಿದ್ದರೆ 3 ದೊಡ್ಡ ಸರ್ಪ್ರೈಸ್ಗಳು ಇಂದು ಅಥವಾ ನಾಳೆಯ ದಿನ ನಿಮಗೆ ಸಿಗಬಹುದು. ಕೆಲವು ಅನುಕೂಲಕರ ವಿಷಯಗಳು, ಕೆಲವು ಲಾಭಗಳ ಬಗ್ಗೆ ನೀವು ಯಾರಿಗೂ ಹೇಳಬೇಡಿ. ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳು ಈಗ ಕೊನೆಗೊಳ್ಳುತ್ತವೆ. ನಿಮ್ಮ ದಂಪತಿಗಳ ನಡುವೆ ಎಂದಾದರೂ ಸಿಹಿ ಇಲ್ಲದಿದ್ದರೆ ಈಗ ದಂಪತಿಗಳ ನಡುವೆ ಪ್ರೀತಿ ಮತ್ತು ಸಿಹಿ ಎರಡೂ ಬರುತ್ತದೆ. ಹೌದು ಸ್ನೇಹಿತರೆ, ಹಿರಿಯರು ಒಂದು ಮಾತು ಹೇಳಿ ಹೋಗಿದ್ದಾರೆ, ನೀವು ಕೇಳಿರಬಹುದು. ಒಂದು ವೇಳೆ ಕೇಳದಿದ್ದರೆ ನಾನು ಹೇಳುತ್ತೇನೆ, ಕೊಂಚ ಗಮನವಿಟ್ಟು ಕೇಳಿ. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ನೀವು ಜಗತ್ತಿನಲ್ಲಿ ಮಜವಾಗಿ ಮತ್ತು ಸಂತೋಷದಿಂದ ಇರಬೇಕೆಂದರೆ ನೀವು ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಕೊಡಿ. ಮತ್ತು ಇನ್ನೊಂದು ಮಾತು ಹೀಗೂ ಹೇಳಲಾಗುತ್ತದೆ, ಸ್ನೇಹಿತರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅಂದರೆ ನಮ್ಮ ಸಂಪಾದನೆ ಎಷ್ಟಿದೆಯೋ ಅಷ್ಟೇ ನಾವು ವೆಚ್ಚ ಮಾಡಬೇಕು. ನಮ್ಮ ಗಳಿಕೆ 1 ರೂಪಾಯಿಯಾಗಿದ್ದು ನಾವು ಸಾಲ ಮಾಡಿ 2 ರೂಪಾಯಿ ಖರ್ಚು ಮಾಡುತ್ತಿದ್ದರೆ ಒಂದು ದಿನ ಇದರ ಕಾರಣದಿಂದ ನಾವು ಅಳಬೇಕಾಗುತ್ತದೆ. ಜನರ ಮಧ್ಯೆ ಕೈ ಮುಗಿಯಬೇಕಾಗುತ್ತದೆ, ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ನಾವು ಹೇಳುವುದೇನೆಂದರೆ ನಿಮಗೆ ಎಷ್ಟರ ಮಟ್ಟಿಗೆ ಲಾಭವಾಗುತ್ತದೆಯೋ ಅಷ್ಟೇ ವೆಚ್ಚ ಮಾಡಿ, ಅದಕ್ಕಿಂತಲೂ ಕಡಿಮೆ ವೆಚ್ಚ ಮಾಡಲು ಪ್ರಯತ್ನಿಸಿ. ಭಗವಾನ್ ಗಣೇಶನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಇದರಿಂದ ನಿಮ್ಮ ಆಲೋಚನೆ, ದೃಷ್ಟಿಕೋನ ಮತ್ತು ನಿಮ್ಮ ಜೀವನದ ವ್ಯವಸ್ಥೆ ಬದಲಾಗುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಆತ್ಮೀಯರೊಂದಿಗೆ ಈಗ ಕೊಂಚ ಆಳವಾದ ಚರ್ಚೆ ನಡೆಯಲಿದೆ. ಹೌದು ಸ್ನೇಹಿತರೆ, ಯಾವುದೇ ಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದ ಕೈಯನ್ನು ಬಿಡಬೇಡಿ. ಕಷ್ಟದ ಸಮಯ ಬಂದರೆ ಕುಟುಂಬದ ಕೈ ಹಿಡಿದು ನೀವು ನಡೆಯಬೇಕು ಮತ್ತು ಪರಿಸ್ಥಿತಿಯನ್ನು ಎದುರಿಸಬೇಕು. ಆದರೆ ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ, ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.